ಹೇಗೆ ಕಾಣ್ತಾ ಇದೆ ನನಗೆ ಗೊತ್ತಿಲ್ಲ. ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾನೇ ಮ್ಯಾಕ್ಸ್. ಈ ಮ್ಯಾಕ್ಸ್ ಸಿನಿಮಾನ ಇವತ್ತು ನಾನು ನೋಡ್ಕೊಂಬಂದೆ. ಆದಮೇಲೆ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಯಾವುದೂ ಅಂಥ ಸಿನಿಮಾ ಇರಲಿಲ್ಲ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ಮಾಡೋವಂಥ ಸಿನಿಮಾ. ಅಂದರೆ ಲಾಸ್ಟ್ ಬಂದಿದ್ದು ಭೈರತಿ ರಣಗಲ್ ಸಿನಿಮಾಕ್ಕೆ. ಅದು ಏನು ಈ ಥರ ಬಂದಿರಲಿಲ್ಲ, ಕೈಯಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡು ಮಾಡಿದ್ದು ಅಷ್ಟೇ. ಆದರೆ ಈ ಥರ ಸೆಟಪ್ ಮಾಡ್ಕೊಂಡು ಬಂದಿದ್ದೀನಿ. ಯು ಐ ಸಿನಿಮಾಗೂ ಕೂಡ ಇದೇ ಥರ ಬರೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ನಮ್ಮೂರಲ್ಲಿ ಯು ಐ ಸಿನಿಮಾ ರಿಲೀಸ್ ಮಾಡಲಿಲ್ಲ. 2 ಶೋ ಕೊಡ್ಬೋದಾಗಿತ್ತು. ಬಟ್ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಮಾಡಿದ್ರು. ಮ್ಯಾಕ್ಸ್ ಸಿನಿಮಾನ ನೋಡ್ಕೊಂಬಂದೆ. ಈ ಮ್ಯಾಕ್ಸ್ ಸಿನಿಮಾ ಹೇಗಿದೆ, ನಂಗೆ ಏನು ಅನ್ನಿಸ್ತು, ಏನು ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಓಕೆ, ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅವರ ಸಿನಿಮಾನೇ ಮ್ಯಾಕ್ಸ್. ಈ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಮಾಸ್ ಆಗಿ ಸಿನಿಮಾನ ಮಾಡಿದ್ದಾರೆ. ತಮಿಳವರು ಮಾಡಿರೋದು ಸಿನಿಮಾನ. ಅವರು ನಿರ್ದೇಶಕರು ವಿಜಯ್ ಕಾರ್ತಿಕೇಯನ್ ಅಂತೆ ಅವ್ರ ಹೆಸರು. ಹಾಗೆ ತಮಿಳ್ ಪ್ರೊಡ್ಯೂಸರು ಸುದೀಪ್ ಅವ್ರು ಗೊತ್ತಲ್ಲ, ಅವರು ಕನ್ನಡದವರು. ಈ 3 ಜನ ಸೇರಿ ಮಾಡಿದ್ದಾರೆ. ಹಾಗೆ ಸಿನಿಮಾದ ಕ್ಯಾಸ್ಟಿಂಗ್ ಬಗ್ಗೆ ಹೇಳೋದಾದರೆ ತೆಲುಗು, ತಮಿಳಿಂದ ಎಲ್ಲ ಬಂದಿದ್ದಾರೆ. ಬಟ್ ಸಿನಿಮಾದಲ್ಲೂ ಕೂಡ ತುಂಬ ಜನ ಕನ್ನಡಿಗರನ್ನ ಸೇರಿಸ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ. ಉಗ್ರ ಮಂಜು ಅವರಾಗಿರ್ಬೋದು, ಹಾಗೆ ಪ್ರಮೋದ್ ಶೆಟ್ಟಿ ಅವರು, ಹಾಗೆ ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಅವರು ಮೇನ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾನ. ಸುದೀಪ್ ಅವ್ರ ಸಿನಿಮಾಗಳನ್ನ ಒಂದು ಲೈನಾಗಿ ನೋಡ್ಕೊತ ಬಂದರೆ ಅವರು ಮಾಮೂಲಾಗಿ ಸಿನಿಮಾಗಳನ್ನ ಕಲರ್ಫುಲ್ಲಾಗಿ ಮಾಡ್ಕೊತ ಬರ್ತಾಯಿದ್ರು. ಆದರೆ ಈ ಸಿನಿಮಾನ ಬೆಟರಾಗಿ ಎಲ್ಲ ಫಿಲಮ್ಗಿಂತನೂ ಸೂಪರಾಗಿ ಮಾಡಿದ್ದಾರೆ. ಯಾಕಂದರೆ ನೀವೆಲ್ಲ ಸಿನಿಮಾ ನೋಡ್ಕೊಂಬಂದರೆ ಇದೇ ಡಿಫ್ರೆಂಟ್ ವೇಯಲ್ಲಿ ಮಾಡಿದ್ದಾರೆ ಸಿನಿಮಾನ. ಅಂದರೆ ಬರೀ ಒಂದೇ ಥರ ತಿಂಡಿ ತಿಂದು ಬೇಜಾರಾಗಿದೆ, ಇವಾಗ ಒಂಥರ ಸಪ್ರೇಟಾಗಿ ಬೇರೆ ಥರ ಮಾಡೋಣ ಅಂತ ಅವರೇ ಸ್ಟೇಜ್ ಮೇಲೆ ಮಾತಾಡಿದರು. ಇವಾಗ ಅದನ್ನು ನಿಜ ಮಾಡಿದ್ದಾರೆ ಸುದೀಪ್ ಅವರು. ಸಿನಿಮಾದ ಬಗ್ಗೆ ಟೀಸರಲ್ಲಿ, ಟ್ರೈಲರಲ್ಲಿ ಕಥೆನ ಯಾರೂ ಬಿಟ್ಕೊಟ್ಟಿಲ್ಲ. ನಾನು ಕೂಡ ಅಷ್ಟು ಬಿಟ್ಕೊಡಲ್ಲ. ಸಿನಿಮಾ ಹೇಳ್ಬೇಕಂದ್ರೆ ಒಂದೇ ರಾತ್ರಿಲಿ ನಡೆಯುವಂಥ ಕತೆ. ಈಗಾಗಲೇ ಇದು ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ತುಂಬ ಜನ ಸಿನಿಮಾನ ನೋಡಿರ್ತೀರ. ಒಂದೇ ರಾತ್ರಿಲಿ ಅಂದರೆ ನೈಟಿಂದ ಸ್ಟಾರ್ಟ್ ಆಗಿ ಬೆಳಗ್ಗೆ ತನಕ ನಡೆಯುವಂಥ ಕತೆ. ಅಂದರೆ ಬೆಳಗ್ಗೆ ನಮ್ಮ ಸುದೀಪ್ ಅವರ ಪಾತ್ರ ಮಾಡಬೇಕು ಅಂದರೆ ಮ್ಯಾಕ್ಸ್ ಏನು ಮಾಡಬೇಕು ಅಂದರೆ ಡ್ಯೂಟಿಗೆ ಜಾಯಿನ್ ಆಗಬೇಕು. ಆದರೆ ರಾತ್ರಿ ಅವ್ರ ಸ್ಟೇಷನ್ಗೆ ಒಂದು ಕೇಸ್ ಅಂದರೆ ಒಂದು ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ನ ಅವರು ಹೇಗೆ ಫೇಸ್ ಮಾಡ್ತಾರೆ, ಏನೇನಾಗುತ್ತೆ ಮುಂದೆ, ಅದರಿಂದ ಹೇಗೆ ತಪ್ಪಿಸ್ಕೊತಾರೆ, ಲಾಸ್ಟಿಗೆ ಏನೇನೆಲ್ಲ ಟ್ವಿಸ್ಟ್ ಇರುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಪಾರ್ಟಿ ಸಾಂಗ್ ಅಥವಾ ಐಟಮ್ ಸಾಂಗ್ನ ತಂದುಬಿಡ್ತಾರೆ. ಇದೇನು ಗುರು, ಸ್ಟಾರ್ಟಿಂಗಲ್ಲೇ ಇಂಥ ಸಾಂಗ್ಗಳನ್ನ ತಂದುಬಿಟ್ರಲ್ಲ, ಈ ಗೇಮ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದು. ನಮಗೆ ಆ ಸಾಂಗ್ ಹತ್ತ ತಕ್ಷಣ ಕತೆ ಓಪನಿಂಗ್ ಆಗುತ್ತೆ. ಅದಾದಮೇಲೆ ನಾನು ಹೋಗಿದ್ದ ಥಿಯೇಟ್ರಲ್ಲಿ ಸುದೀಪ್ ಅವ್ರದ್ದು ಸ್ಟಾರ್ಟಿಂಗ್ ಡೈಲಾಗ್ ಇದೆ, ಅದನ್ನು ಮಿಸ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ಅಲ್ಲಿ ಯಾಕೋ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ರು. ಏನೋ ತಂತ್ರಜ್ಞಾನ ಏನೋ ಬಿಟ್ಟು ಯಾವ ಕಾರಣ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ವಾಯ್ಸ್ ಮ್ಯೂಟ್ ಆಗಿಬಿಡ್ತು. ಆ ಡೈಲಾಗ್ನ ಮಿಸ್ ಮಾಡ್ಕೊಂಬಿಟ್ವಿ. ಮತ್ತು ಅಲ್ಲೇ ಒಂದು 5 ನಿಮಿಷ ಸಿನಿಮಾನ ನಿಲ್ಲಿಸ್ಬಿಟ್ರೆ, ಯಾಕೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಸಿನಿಮಾನ ಮತ್ತೆ ಸ್ಟಾರ್ಟ್ ಮಾಡಿದರು. ಮತ್ತೆ ನಾವು ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಆದ್ವಿ. ಅದು ಸಪ್ರೇಟ್ ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕಿರ್ತೀನಿ. ಮ್ಯಾಕ್ಸ್ ಸಿನಿಮಾ ಬಗ್ಗೆ ಮಾತಾಡೋದಿದ್ರೆ, ಡೈರೆಕ್ಟ್ರು ಸಿನಿಮಾದ ಬಗ್ಗೆ ಮುಂಚೆ ಏನೋ ಹೆಚ್ಚಾಗಿ ಹೇಳಿರಲಿಲ್ಲ. ಯಾಕಂದರೆ ನಾನು ಸಿನಿಮಾದಲ್ಲೇ ನಿಮ್ಮ ಜೊತೆ ಮಾತಾಡ್ತೀನಿ, ಸಿನಿಮಾದಲ್ಲೇ ನೀವು ನೋಡಿ ಅಂತ ನಮಗೆ ಒಂದು ಒಳ್ಳೆಯ ಸಿನಿಮಾನ ಕನ್ನಡಕ್ಕೆ ತಗೊಂಬಂದು ಕೊಟ್ಟಿದ್ದಾರೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗೇ ಇದೆ. ರಾತ್ರಿಯಲ್ಲಿ ಸುದೀಪ್ ಅವರು ಡ್ಯೂಟಿ ಜಾಯಿನ್ ಆಗಿದ್ದ ಮುಂಚೆ ಆ ಸ್ಟೇಷನಲ್ಲಿ ಏನೇನಾಯಿತು, ಆ ಸ್ಟೇಷನ್ನಲ್ಲಿ ತುಂಬ ಹೇಳ್ತಾ ಹೋದರೆ ಕಥೆನೇ ಬಿಟ್ಕೊಟ್ಬಿಡ್ತೀವಿ. ಆ ಥರ ಇದೆ ಸಿನಿಮಾದ ಒಂದು ಲೈನ್ ಆಗಿರ್ಬೋದು. ಒಂದು ಲೈನ್ ಏನಪ್ಪ ಅಂದರೆ, ಒಂದು ಘಟನೆ ಆಗುತ್ತೆ ರಾತ್ರಿ ಪೊಲೀಸ್ ಸ್ಟೇಷನ್ಗೆ. ಅದರಿಂದ ಏನಾಯಿತು ಅಂದರೆ, ಆ ಘಟನೆಯಿಂದ ಪೊಲೀಸ್ ಅವ್ರಿಗೆ ಯಾವ್ಯಾವ ಪ್ರಾಬ್ಲಮ್ ಆಯಿತು, ಅದರಿಂದ ಅವರೆಲ್ಲ ಹೇಗೆ ವಾಪಸ್ ಬಂದರು, ಬೆಳಗ್ಗೆ ಅನ್ನಿಸಿಗೆ ಅಲ್ಲಿ ಏನಾಯಿತು, ಅಷ್ಟೇ ಸಿನಿಮಾ. ಅದನ್ನೇ ಸಿನಿಮಾದಲ್ಲಿ ಚೆನ್ನಾಗೇ ತೋರಿಸಿದ್ದಾರೆ. 2.5 ವರ್ಷ ಆದಮೇಲೆ ಸುದೀಪ್ ಅವರು ಕಮ್ಬ್ಯಾಕ್ ಮಾಡಿದ್ದಾರೆ. ಅಂದರೆ ನಿಜವಾಗ್ಲೂ ಸುದೀಪ್ ಅವರು ಕಮ್ಬ್ಯಾಕ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಎಲ್ಲರೂ ಅವ್ರಿಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದರಲ್ಲಿ ಸುದೀಪ್ ಅವ್ರು ಮಾತ್ರ ಬೆಂಕಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಪ್ರತಿ ಸಿನಿಮಾದಲ್ಲೂ ಮಸ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಆ ಎಕ್ಸ್ಪ್ರೆಷನ್ ಏನು ಬೇಕು, ಅದಕ್ಕೆ ತಕ್ಕಂಗೆ ಆ ಸೀನಿಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಕರೆಕ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ.
ಅಂದರೆ ಮತ್ತೆ ಕನ್ನಡದಲ್ಲಿ ಕೆಲವೊಂದು ಡೈಲಾಗ್ಗಳನ್ನ ಟೀಸರಲ್ಲಿ ನೋಡಿ ನಿರಾಶೆ ಆಗಿತ್ತು. ಆದರೆ ಸಿನಿಮಾದಲ್ಲಿ ಕನ್ನಡಕ್ಕೆ ಒಳ್ಳೊಳ್ಳೆ ಡೈಲಾಗ್ಗಳನ್ನ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಅಜನೀಶ್ ಅವ್ರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೆ ಸಾಂಗ್ಸ್ ಅವ್ರದ್ದು 2 ಸಿಚುವೇಶನ್ಗೆ ತಕ್ಕಂಗೆ ಸಾಂಗ್ಗಳಿದ್ದಾವೆ, ಅವು ಇಷ್ಟ ಆಯಿತು. ಹಾಗೆ ಸ್ಟಾರ್ಟಿಂಗಲ್ಲಿ ಬರುವಂಥ ಒಂದು ಸಾಂಗು ಅದು ನಾರ್ಮಲ್ ಆಗಿತ್ತು. ಅಂದರೆ ಎಲ್ಲರೂ ರಿಲ್ಯಾಕ್ಸ್ ಆಗ್ರಿ. ನೆಕ್ಸ್ಟ್ ಒಂದು ಒಳ್ಳೆ ಕತೆ ಓಪನಿಂಗ್ ಹಾಕೈತಿ, ನೋಡೋಣ ಮುಂದಕ್ಕೆ ಏನೇನು ಹಾಕತಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ. ಮೊದಲು ಒಂದು ಸಾಂಗ್ ನೋಡ್ಕೊಂಬರ್ರಿ ಅಂತ ಡೈರೆಕ್ಟ್ರು ಒಂದು ಸಾಂಗ್ನ ಬಿಟ್ಟಂಗಿತ್ತು. ಅದಾದಮೇಲೆ ಸಿನಿಮಾ ಓಪನಿಂಗ್ ಆಗುತ್ತೆ. ಸಿನಿಮಾದಲ್ಲಿ ಎಲ್ಲ ಮಸ್ತಾಗೆ ಆ್ಯಕ್ಟ್ ಮಾಡಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಉಗ್ರಂ ಮಂಜು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಪೊಲೀಸ್ ಸಿಬ್ಬಂದಿ ಅವರ ಪಾತ್ರದಲ್ಲಿ ತುಂಬ ಜನರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಯಾವುದು ಕೂಡ ಓವರ್ ಅನ್ಸಲ್ಲ. ಹಾಗೆ ಪೊಲೀಸಿನ ಸಹ ಸಿಬ್ಬಂದಿಗಳು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅವರು ಆ ಬ್ಯಾಕ್ಗ್ರೌಂಡ್ನ ತಿಳ್ಕೊಂಡಾಗ ಅಲ್ಲಲ್ಲಿ ಟ್ವಿಸ್ಟ್ಗಳನ್ನ ಕಾಯ್ಕೊಂಡಿರುತ್ತೆ ಸಿನಿಮಾ. ಅಂದರೆ ಇವ್ರ ಬ್ಯಾಕ್ಗ್ರೌಂಡ್ ಏನು ಸಿನಿಮಾದಲ್ಲಿ ಇಬ್ಬರು ಬ್ಯಾಕ್ಗ್ರೌಂಡ್ ಓಪನ್ ಆಗುತ್ತೆ. ಇಬ್ಬರು ಬ್ಯಾಕ್ಗ್ರೌಂಡಲ್ಲಿ ಒಬ್ಬರು ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಟ್ವಿಸ್ಟ್ ಆಗಿರುತ್ತೆ, ಇಷ್ಟಂತರೂ ಹೇಳ್ಬೋದು. ಅದನ್ನು ನೀವು ಸೆಕೆಂಡ್ ಹಾಫಲ್ಲಿ ಸಿನಿಮಾದಲ್ಲಿ ನೋಡಿದರೆ ತಿಳ್ಕೊಂತೀರ ಏನಾಗುತ್ತೆ ಇವ್ರ ಹಿಂದೆ ಅಂತ, ಏನಾಗಿತ್ತು ರಾತ್ರಿ ಅಂತ. ಅಲ್ಲಿ ನಿಜ ಆಗಿರೋದೇ ಬೇರೆ, ನಮಗೆ ತೋರಿಸಿರೋದೇ ಬೇರೆ. ಅದನ್ನು ಸೆಕೆಂಡ್ ಹಾಫಲ್ಲಿ ನಮಗೆ ತುಂಬ ಚೆನ್ನಾಗಿ ಬಿಟ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಹಾಗೆ ಸಿನಿಮಾದಲ್ಲಿ ಕ್ಯಾಸ್ಟಿಂಗ್ ಬಗ್ಗೆ ಹೇಳೋದಿದ್ರೆ ಹೇಳಿದ್ನಲ್ಲ, ತಮಿಳಿಂದ ತಗೊಂಡಿದ್ದಾರೆ, ತೆಲುಗುವಿಂದ ತಗೊಂಡಿದ್ದಾರೆ, ಕನ್ನಡದಿಂದ ತಗೊಂಡಿದ್ದಾರೆ. ಇವತ್ತು ಕನ್ನಡದಲ್ಲಿ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 27 ಅಂದರೆ ಈ ಶುಕ್ರವಾರ ತೆಲುಗು ತಮಿಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವರು ಕೂಡ ನೋಡಿ ಮೆಚ್ಚೋದ್ರಲ್ಲಿ ಡೌಟೇ ಇಲ್ಲ ಗುರು. ಇದರಲ್ಲಿ ಸುದೀಪ್ ಅವರು ಇಲ್ಲ ಅಂದಿದ್ರು ಕೂಡ ಸಿನಿಮಾ ಚೆನ್ನಾಗೇ ಹೋಗ್ತಿತ್ತು, ಯಾಕಂದರೆ ಆ ಥರ ಸಿನಿಮಾನ ಮಾಡಿದ್ದಾರೆ. ಬಟ್ ಸುದೀಪ್ ಅವರು ಇರೋದ್ರಿಂದ ಸಿನಿಮಾಕ್ಕೆ ತುಂಬ ಪ್ಲಸ್ ಆಗಿದೆ. ಅಂದರೆ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರಿಗೆ ಕೊಟ್ಟರೆ ಡೈಲಾಗ್ ಆಗಿರ್ಬೋದು, ಅವ್ರ ಪ್ರೆಸೆಂಟ್ ಅದರಲ್ಲಿ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ತುಂಬ ಚೆನ್ನಾಗೇ ಮೂಡ್ ಬಂದಿದೆ ಸಿನಿಮಾದಲ್ಲಿ. ಒಟ್ಟಿನಲ್ಲಿ ಸಿನಿಮಾ ಪೈಸಾ ವಸೂಲ್. ನಾನು ಹೋಗಿದ್ದು ಥಿಯೇಟ್ರಲ್ಲಿ ಜನ ಏನು ಅಷ್ಟಿರಲಿಲ್ಲ ಸ್ಟಾರ್ಟಿಂಗ್ ಹೋದಾಗ, ಆಮೇಲೆ ಹೌಸ್ಫುಲ್ ಆಗೋಯ್ತು ಥಿಯೇಟ್ರೆಲ್ಲ. ಬಟ್ ಎಲ್ಲರೂ ಕೂಡ ಸಿನಿಮಾನ ಆರಾಮಾಗಿ ನೋಡಿಕೊಂಡು ವಾಪಸ್ ಬಂದ್ವಿ, ಯಾರಿಗೂ ಕೂಡ ತೊಂದರೆ ಆಗಲಿಲ್ಲ. ತೆಲುಗು ರಾಜ್ಯದಲ್ಲಿ ಹಾಗೆ ಇಲ್ಲೇನಾಗಲಿಲ್ಲ ಗುರು, ಯಾಕಂದರೆ ಅಲ್ಲಿ ಪುಷ್ಪ 2 ಸಿನಿಮಾ ಏನು ರಿಲೀಸ್ ಆಗಿತ್ತು ಆ ಟೈಮಲ್ಲಿ ಏನೇನು ಘಟನೆ ಆಗಿತ್ತು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಟೈಮ್ ಕೂಡ ಇರಲಿಲ್ಲ, ನನಗೆ ವೀಡಿಯೋ ಮಾಡೋ ಮನ್ಸು ಕೂಡ ಇರಲಿಲ್ಲ. ಅದ್ರ ಬಗ್ಗೆ ಮಾತಾಡೋದು ಬೇಡ ಇವಾಗ. ಒಟ್ಟು ಅಂಥದ್ದೇನು ಪ್ರಾಬ್ಲಮ್ ಆಗ್ದೇ ಎಲ್ಲರೂ ಸಿನಿಮಾನ ನೋಡೋಕೆ ಹೋಗ್ತಿದ್ದಾರೆ. ಈಗಾಗಲೇ ಬುಕ್ ಮೈ ಶೋನ ಓಪನ್ ಮಾಡಿ ನೋಡ್ತಿದ್ದೆ ನಾನು, ಎಲ್ಲ ರೆಡ್ ಕಲರ್ ಆಗಿಬಿಟ್ಟಿದ್ದಾವೆ. ಅಂದರೆ ಎಲ್ಲ ಹೌಸ್ಫುಲ್ಗೆ ಮುಂದಾಗ್ಬಿಟ್ಟಿದ್ದಾವೆ. ಭಾರತ್ ಸಿನಿಮಾಸಲ್ಲೇನೋ ಒಂದು 9-10 ಎಷ್ಟೋ ಶೋ ಕೊಟ್ಟಿದ್ರು, 12 ಶೋಕು ಇದು ಅನಿಸುತ್ತೆ. ಎಲ್ಲ ಫುಲ್ಲಾಗಿ ಸಕ್ಸಸ್ಫುಲಿಯಾಗಿ ಸಿನಿಮಾ ರನ್ ಆಗ್ತಾ ಇದೆ. ಇದೊಂದು ಖುಷಿ ಸುದ್ದಿ. ಬಿಗ್ ಸ್ಟಾರ್ ಇಂದ ರನ್ ಆಗುತ್ತೆ. ಬಟ್ ಸಿನಿಮಾದ ಕತೆ ಸಿನಿಮಾ ಏನೂ ಇರಲಿಲ್ಲ ಅಂದರೆ 2ನೇ ದಿನದಿಂದ ಕಲೆಕ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ಈ ಸಿನಿಮಾಕ್ಕೆ ಆಗೋದಿಲ್ಲ, ಅದೊಂದು ನಂಬಿಕೆ ಇಡ್ಬೋದು ಈ ಸಿನಿಮಾ ಮೇಲೆ. ಅಂದರೆ ಈ ಸಿನಿಮಾದ ಕತೆನ ತುಂಬ ಚೆನ್ನಾಗಿ ಬರ್ಕೊಂಡು 2.5 ವರ್ಷ ಟೈಮ್ ತಗೊಂಡಿದ್ದಾರೆ. ಅಂದರೆ ಹೇಗೆಲ್ಲ ಮಾಡಿರ್ಬೋದು, ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀರ, ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ. ಸಿನಿಮಾಯಿಂದ ಹೊರಗೆ ಬರಬೇಕಾದ್ರೆ ಹಬ್ಬ ನಾನೊಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಫೀಲ್ ನಿಮಗೆ ಬರುತ್ತೆ. ಅಜನೀಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಅಲ್ಲಲ್ಲಿ ಕಾಮಿಡಿ ಸೆನ್ಸ್ ಇಲ್ಲ ಅಂದರು ನಿಮ್ಮನ್ನ ಸುದೀಪ್ ಅವರೇ ಹಂಗೆ ನಗಿಸ್ತಾರ ಅದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಳಿ. ಟೋಟಲ್ ಸಿನಿಮಾ ಹೇಗಿದೆ ಅಂದರೆ ನೀವು ಕೊಟ್ಟ ದುಡ್ಡಿಗೆ ಮೋಸ ಇಲ್ಲ, ಆರಾಮಾಗಿ ನಿಮ್ಗೊಂದು ತೃಪ್ತಿ ಇರುತ್ತೆ. ಹಬ್ಬನ ಈಗ ಒಂದು ಒಳ್ಳೆ ಸಿನಿಮಾ ನೋಡಿದೆ, ನಾರ್ಮಲ್ ಆಡಿಯನ್ಸ್ಗಂತರೂ ಓಕೆ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಫೀಲಿಂಗ್ ಇರುತ್ತೆ. ಸುದೀಪ್ ಅವ್ರ ಫ್ಯಾನ್ಸ್ಗಂತರೂ ಹಬ್ಬದ ಊಟ ಹಬ್ಬದ ಅಡುಗೆನೇ ಈ ಸಿನಿಮಾ. ಇನ್ನೊಂದು ವಿಷಯದ ಬಗ್ಗೆ ಹೇಳ್ಬೇಕಾಯ್ತು, ಏನಪ್ಪಾ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಕೂಡ ಈ ಸಿನಿಮಾಕ್ಕೆ ಬಂಡವಾಳ ಹಾಕಿದ್ದಾರೆ. ಅಂದರೆ ಸಿನಿಮಾದಲ್ಲಿ ಒಬ್ಬರೇ ಅಲ್ಲ ಪ್ರೊಡ್ಯೂಸರ್, ಸುದೀಪ್ ಅವ್ರು ಕೂಡ ಒಬ್ಬರು ಪ್ರೊಡ್ಯೂಸರ್ ಆಗಿ ಕಾರ್ಯ ನಿರ್ವಹಿಸಿದ್ದಾರೆ ಸಿನಿಮಾದಲ್ಲಿ. ಕ್ರಿಸ್ಮಸ್ ಪ್ರಯುಕ್ತ ಕ್ರಿಸ್ ಮ್ಯಾಕ್ಸ್ ರಿಲೀಸ್ ಆಗಿದೆ, ಹೋಗಿ ಎಲ್ಲ ನೋಡಿ. ಹಾಲಿಡೇ ಇರೋದ್ರಿಂದ ಆರಾಮಾಗಿ ಥಿಯೇಟ್ರಿಗೆ ಹೋಗಿ ನೋಡಿ, ಪೈರಸಿಗೋಸ್ಕರ ಕಾಯಬೇಡಿ. ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.